ಕೇಳಿ ಪೊಲೀಸರು ಇಲ್ಲ ಮನೆಗೆ ಮನೆಗೆ ಹೋಗಿ ಬರ್ದೇ ಇರೋದಂತೂ ನೋಡೋಣ ಹೇಳ್ತೀರಿ. ಬರೀ ಕಾಲು ಬರೀ ಕಾಲು ಇದೊಂದು ಸ್ವಲ್ಪ ದೊಡ್ಡದಾಗೈತೆ. ನಿಮಗೆ ಹನುಮಾನ್ ರಿಮೂವ್ ಮಾಡಿ ರಾಷ್ಟ್ರಧ್ವಜನ ಆರಿಸಿದ್ರು. ಇವ್ರಿಗೇನಾದರೂ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇದೆ, ರಾಷ್ಟ್ರಧ್ವಜದ ಬಗ್ಗೆ ಒಂದು ಅಭಿಮಾನ ಗೌರವ ಇದ್ದರೆ ಕಳೆದ 2 ತಿಂಗಳಿಂದ ಹಿಂದೆನೇ ಅದು ಹರಿದಿತ್ತು. ಅದನ್ನು ನಾವೆಲ್ಲ ನೋಡ್ಕೊಂಡು ಸುಮ್ಮನಿದ್ವಿ. ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡೋರೆ ನೂರಾರು ಸಂಖ್ಯೆಯಲ್ಲಿ ಪ್ರತಿದಿನ ತಿರುಗಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಜಿಲ್ಲಾಡಳಿತಕ್ಕೆ ಒಂದು ಮನವಿ ಕೊಟ್ಟು ಅದನ್ನು ರಿಮೂವ್ ಮಾಡ್ದಾನೆ ಇವತ್ತು ಬಂದು ರಿಮೂವ್ ಮಾಡಿದ್ದಾರೆ. ಇವ್ರು ಕಳೆದ 2 ತಿಂಗಳಾಯ್ತು ಸರ್, 2 ತಿಂಗಳ ಮೇಲಾಯಿತು ರಾಷ್ಟ್ರಧ್ವಜ ಹರಿದು. ಅದ್ರ ಬಗ್ಗೆ ಒಂದು ಕನಿಷ್ಠ ಒಂದು ಜ್ಞಾನ ಇಲ್ಲ, ಮತ್ತೊಂದಿಲ್ಲ. ಹನುಮಾನ್ ಧ್ವಜನ ರಿಮೂವ್ ಮಾಡಿದ್ಮೇಲೆ ಸರ್ ಇವರು ಅದನ್ನು ಕಾಪಾಡ್ಕೊಳ್ಳಿಲ್ಲ, ನೆಟ್ಟಿದ್ದಕ್ಕೆ ಅಗೌರವವಾಗಿ ನಡೆಸ್ಕೊಂಡ್ರು. ಅದು ಹಾಸ್ಟಿಂಗ್ ಮಾಡಿದಾಗಲೂ ಅಗೌರವವಾಗಿ ಮಾಡಿದ್ರು, ಆತಾತ್ರದಲ್ಲಿ ಇದನ್ನು ಮಾಡಿದ್ರು. ಒಟ್ಟಾರೆ ಏನು ಅಂತಂದರೆ ಈ ಜಿಲ್ಲಾಡಳಿತ ಈ ಭಾಗದ ಜನಗಳಿಗೆ ಏನಿದೆ ಕೇಸ್ ಹಾಕೊಂಡು ಮತ್ತೊಂದು ಹಾಕೊಂಡು ವಗೇರೆ ಹಾಕೊಂಡು ಈ ಶಾಸಕರು ಕುಮ್ಮಕ್ಕು ಮತ್ತು ಉಸ್ತುವಾರಿ ಸಚಿವರು ಕುಮ್ಮಕ್ಕದಿಂದ ಆ ಕೆಲಸ ಮಾಡ್ತಾಯಿದ್ರೆ ಹೊರತು ರಾಷ್ಟ್ರಧ್ವಜದ ಗೌರವ ಉಳಿಸುವಂಥ ಕೆಲಸ ಇವರು ಮಾಡಲೇ ಇಲ್ಲ. ತುಂಬ ಮನಸ್ಸಿಗೆ ನೋವಾಯ್ತಿತ್ತು. ನಾಗರಿಕರು ಒತ್ತಾಯದ ಮೇರೆಗೆ ಈಗ ಅಸಿಸ್ಟೆಂಟ್ ಡಿ ಸಿ ಅವರು ಮತ್ತು ತಹಸೀಲ್ದಾರ್ಗಳು ಬಂದು ಇವತ್ತು ಫ್ಲಾಗ್ ಹಾರಿಸಿದ್ದಾರೆ. ಕಳೆದ 2 ತಿಂಗಳಿಂದ ರಾಷ್ಟ್ರಧ್ವಜ ಹರಿದೋಗಿರೋದು ಅರ್ಥಲ್ಲ. ಅದಕ್ಕೆ ಹೊಣೆಗಾರಿಕೆ ಯಾರ್ದು? ಅದ್ರ ಜವಾಬ್ದಾರಿ ಯಾರು? ಯಾರ ಮೇಲೆ ಇವ್ರು ಕ್ರಮ ತಗೋತಾರೆ? ಜವಾಬ್ದಾರಿ ಜಿಲ್ಲಾಡಳಿತ ಯಾರು ಕೊಟ್ಟಿತ್ತು? ಇದೆಲ್ಲ ಪ್ರಶ್ನೆ ಅಲ್ವಾ? ಜವಾಬ್ದಾರಿ ಕೊಟ್ಟು ರಾಷ್ಟ್ರಧ್ವಜ ಅದು ಡ್ಯಾಮೇಜ್ ಆದಮೇಲೆ ಇವರು ರಿಮೂವ್ ಮಾಡಬೇಕಾದ ಜವಾಬ್ದಾರಿ ಜಿಲ್ಲಾಡಳಿತದಿತ್ತಲ್ವಾ? ಒಟ್ಟಾರೆಯಾಗಿ ಕೆರಗೋಡಿನಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರು ಇವರು.
2 ತಿಂಗಳಿಂದ ನಾವು ಸುಮ್ಮನೆ ನೋಡ್ಕೊಂಡು ಸುಮ್ಮನಿದ್ವಿ, ಯಾರೂ ಅದ್ರ ಬಗ್ಗೆ ಒಂದು ನಿಗಾ ವಹಿಸ್ತಿಲ್ಲ. ಈಗ ಸಾರ್ವಜನಿಕರು ಒತ್ತಾಯದ ಮೇರೆಗೆ ಬಂದು ಆಸ್ಟಿಂಗ್ ಮಾಡಿದ್ದಾರೆ. ಇದು ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕು. ಇದು ರಾಷ್ಟ್ರದ್ರೋಹದ ಕೆಲಸ. ಇವತ್ತು ಡಿ ಸಿ ಅವ್ರು ತಲೆದಂಡ ತರಬೇಕು. ಇದಕ್ಕೆ ಹೊಣೆ ಯಾರು? ಹರಿದೋಗಿರೋ ರಾಷ್ಟ್ರಧ್ವಜ ಅರ್ಥಲ್ಲ, ಅದಕ್ಕೆ ಹೊಣೆ ಯಾರು ಸರ್? ಡಿ ಸಿ ಅವ್ರು ಕೊಡಬೇಕು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅವ್ರಿಗೆಲ್ಲ ಆಡಳಿತ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ಡಿ ಸಿ ಅವ್ರಿಗಾಗಲಿ, ಜಿಲ್ಲಾಡಳಿತಕ್ಕಾಗಲಿ, ಸಚಿವರಿಗಾಗಲಿ, ಶಾಸಕರಿಗಾಗಲಿ. ಇದು ತುಂಬ ಮನಸ್ಸು ನೋವಾಗಿತ್ತು. ನೆನ್ನೆಲ್ಲ ನಾವು ಒತ್ತಾಯ ಮಾಡಲಾಗಿ ಅದೆಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಇವತ್ತು ಬಂದು ಜಿಲ್ಲಾಡಳಿತ ಇದು ಮಾಡಿದೆ. ನಮ್ಮ ಕೆರಗೋಡು ಗ್ರಾಮ ಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ. ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು, ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದ್ರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದ್ರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ, ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದ್ರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಸರ್ ಎಷ್ಟು ಅಡಿ ಇದು ಸರ್? ಅದು 6 ಇಂಟು ಅಂದರೆ ಸರ್ ಈಗ ಅದು ಹಿಂದೆ ಸ್ವಲ್ಪ ದೊಡ್ಡದಿತ್ತು ಅಂತಂದ ಕಡೆ ಹೇಳ್ತಾ ಇದ್ದೆ. ಇಲ್ಲ, ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ. ಇದಕ್ಕೆ ಸೂಕ್ತವಾಗಿ ಇರೋಂಥ ರಾಷ್ಟ್ರಧ್ವಜ ನಾವು ಇನ್ನೂ ದೊಡ್ಡದಾಗಿ ಬೇಕು ಅಂತಂದರೆ ಹುಡುಕ್ಬಿಟ್ಟು ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಅದು ಏನು ಅಪಚ್ಯುತಿ ಆಗಬಾರ್ದು, ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವುಟವನ್ನು ತಗೊಂಡು ಬಂದು ಮಾಡಿಸ್ತೀವಿ. ಮತ್ತೆ ಬದಲಾವಣೆ ಆಗುತ್ತೆ ದೊಡ್ಡ ಮುಂದೆ ನೋಡೋಣ, ಅದು ಹೇಗೆ ಹಾರಾಟ ಆಗುತ್ತೆ ಅಂತ ನೋಡ್ಕೊಂಡು. ಈಗ ಗಾಳಿ ಇಲ್ಲ, ಈಗ ಗೊತ್ತಾಗುತ್ತೆ ನಮಗೆ, ಗಾಳಿ ಇಲ್ಲ, ಮಳೆಯೆಲ್ಲ ತೇವಾಗಿದೆ. ಕಳೆದ ಜನವರಿ 28ರಂದು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಇಳಿಸಿ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಲಾಗಿತ್ತು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಯಾಕಂದರೆ ಆ ಗ್ರಾಮಸ್ಥರು ಹನುಮ ಧ್ವಜವನ್ನು ಇಳಿಸಲಿಕ್ಕೆ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಈಗ ಮತ್ತೆ ಅವತ್ತು ಏನು ತರಾತುರಿಯಲ್ಲಿ ತ್ರಿವರ್ಣ ಧ್ವಜವನ್ನು ಏನು ಹಾರಾಟ ಮಾಡಲಾಗಿತ್ತು ಅದನ್ನು ಇಳಿಸಿ ಈಗ ಹೊಸ ಧ್ವಜವನ್ನು ಕೂಡ ಹಾರಾಟ ಮಾಡಿರುವಂಥದ್ದು. ನಾನೀಗ ಕೆರಗೋಡು ಗ್ರಾಮದಲ್ಲಿದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಕೆರಗೋಡು ಗ್ರಾಮದಲ್ಲಿ ಜನವರಿ 26ನೇ ತಾರೀಕು ಈ ಒಂದು ಹನುಮ ಧ್ವಜ ಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅಂದರೆ 108 ಅಡಿ ಇರುವಂಥ ಈ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ಒಂದು ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾರಾಟ ಕೂಡ ಮಾಡಲಾಗಿತ್ತು. ಆದರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಹಾಗೆ ಜಿಲ್ಲಾಡಳಿತ ಕೂಡ ಸರ್ಕಾರಿ ಜಾಗದಲ್ಲಿ ಈ ರೀತಿ ಹನುಮ ಧ್ವಜವನ್ನು ಹಾರಾಟ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜನವರಿ 28ನೇ ತಾರೀಕು ಈ ಒಂದು ಧ್ವಜಸ್ತಂಭದಲ್ಲಿದ್ದಂಥ ಹನುಮ ಧ್ವಜವನ್ನು ಇಳಿಸಿ ತ್ರಿವರ್ಣ ಧ್ವಜವನ್ನು ತರಾತುರಿಯಲ್ಲಿ ಹಾರಾಟ ಮಾಡಿತ್ತು. ಹೀಗಾಗಿ ಇದಾದ ಬಳಿಕ ಏನು ಒಂದಷ್ಟು ಆ ಬಾವುಟ ಅಂದರೆ ತ್ರಿವರ್ಣ ಧ್ವಜ ಹಾಳಾಗಿತ್ತು. ಬಿಸಿಲಿಗೆ ಸಾಕಷ್ಟು, ಹಾಗೆ ಬಿಸಿಲು ಗಾಳಿಗೆ ಸಿಲುಕಿ ಸ್ವಲ್ಪ ಹಾಳಾಗಿತ್ತು, ಬಣ್ಣ ಕೂಡ ಮಾಸಿತ್ತು. ಹೀಗಾಗಿ ಸಾಕಷ್ಟು ಗ್ರಾಮಸ್ಥರು ಕೂಡ ಜಿಲ್ಲಾಡಳಿತಕ್ಕೆ ಈ ರೀತಿ ಅಪಮಾನ ಮಾಡುವಂಥದ್ದು ತ್ರಿವರ್ಣ ಧ್ವಜಕ್ಕೆ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದೂರುಗಳನ್ನು ಕೂಡ ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಮಂಡ್ಯ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಕೆರಗೋಡು ಗ್ರಾಮಕ್ಕೆ ಆಗಮಿಸಿ ಗ್ರಾಮದಲ್ಲಿರುವಂಥ ಏನು ಈ ತ್ರಿವರ್ಣ ಧ್ವಜಸ್ತಂಭ ಏನಿದೆ, ಇಲ್ಲಿ ಇದ್ದಂಥ ಹಳೆಯ ತ್ರಿವರ್ಣ ಧ್ವಜವನ್ನು ಬದಲಾಯಿಸಿ ಹೊಸ ತ್ರಿವರ್ಣ ಧ್ವಜವನ್ನು ಇವತ್ತು ಹಾಕಿರುವಂಥದ್ದು. ಆದರೂ ಕೂಡ ಒಂದಷ್ಟು ಗ್ರಾಮಸ್ಥರು ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡ್ತಾ ಇರುವಂಥದ್ದನ್ನ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಅವರ ವಿರೋಧ ಚಿಕ್ಕದಾದಂಥ, ಅಂದರೆ 108 ಅಡಿ ಇರುವಂಥ ದೊಡ್ಡ ಧ್ವಜಸ್ತಂಭಕ್ಕೆ ಈ ರೀತಿ ಚಿಕ್ಕ ಬಾವುಟವನ್ನು ಹಾಕಿ ಅಪಮಾನವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ. ಈ ಒಂದು ಧ್ವಜಸ್ತಂಭದಲ್ಲಿ ದೊಡ್ಡ ಮಟ್ಟದ ತ್ರಿವರ್ಣ ಧ್ವಜವನ್ನು ಹಾಕಿದರೆ ನಾವೇನು ವಿರೋಧ ವ್ಯಕ್ತಪಡಿಸ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಏನು ಈಗ ಜೂನ್ 4ರಂದು ಲೋಕಸಭಾ ಚುನಾವಣೆಯ ರಿಸಲ್ಟ್ ಏನಿದೆ, ಆ ರಿಸಲ್ಟ್ ಬಳಿಕ ಮತ್ತೆ ಹನುಮ ಧ್ವಜದ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಈ ಒಂದು ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾರಾಟ ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಒಂದಷ್ಟು ಜನರು ಇವತ್ತು ಮಾತನಾಡ್ತಾ ಇರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಡಳಿತ ADC ನಾಗರಾಜ್ ಅವರು ಬಾವುಟವನ್ನು ಹಾರಾಡಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ವಿರೋಧವನ್ನು ಗ್ರಾಮಸ್ಥರು ಕೂಡ ವ್ಯಕ್ತಪಡಿಸಿದರು. ಕೆರಗೋಡಿನಿಂದ ಸುನಿಲ್ ಗೌಡ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.